ಗೈಸು ನಮ್ಮ ಬೇಸಿಕಲಿ ಎಂಟ್ರೆನ್ಸಿನ ಸ್ಟೇಜ್ ಇದು ಆ್ಯಂಡ್ ಸ್ಟಾಲ್ ಐಟಮ್ಸ್ ಏನೇನಿದೆ ಆಂಟ್ರಪ್ರಿನರ್ಸ್ ವೀಕಿಗೆ ಅಂತ. ಆಂಟ್ರಪ್ರಿನರ್ ವೀಕ್ ಗೈಸ್ 3 days ಇರುತ್ತೆ ನಮ್ಮ ಕಾಲೇಜಲ್ಲಿ ಬೇಸಿಕಲಿ. ಆ್ಯಂಡ್ ನನ್ನ ಸೆಕ್ಷನ್ಸ್ ಅವರು ಬಲೂನ್ ಕಟ್ತಿದ್ದಾರೆ, ಚೆನ್ನಾಗಿದೆ ನೋಡಿ. ಆ್ಯಂಡ್ ನಮ್ಮ ಸ್ಟಾಲ್ ಬಂದು ಬೇಸಿಕಲಿ ಇದು ನಮ್ಮ ಸ್ಟಾಲ್ ನಂಬರ್ ಆಯುಷ್ 7 stars ಅಂತ. ನೀವು ಯಾರಾದರೂ ಇದ್ದರೆ ಖಂಡಿತವಾಗಿ ಯೂನಿವರ್ಸಿಟಿಲಿ ಬನ್ನಿ. ಹೆಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಸ್ತಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇದಾಗಿ ಇವತ್ತು ನಮ್ಮ ಕಾಲೇಜಲ್ಲಿ ನಮ್ಮ ತುಮಕೂರು ಯೂನಿವರ್ಸಿಟಿ ನಮ್ಮ MBA ಡಿಪಾರ್ಟ್ಮೆಂಟಲ್ಲಿ ಆಂಟ್ರಪ್ರಿನರ್ಸ್ ವೀಕ್ ಅಂತ ಮಾಡ್ತಾ ಇದ್ದೀವಿ. 3 days ನಡೆಯುತ್ತೆ ಇದು. 3 days ಒಂದು ತುಂಬ ಚೆನ್ನಾಗಿರುತ್ತೆ. ಎಲ್ಲ ನಮ್ಮ ವುಮನ್ ಆಂಟ್ರಪ್ರಿನರ್ಸ್ ಆಗಿರಲಿ, ಎಲ್ಲ ಥರದ ಆಂಟ್ರಪ್ರಿನರ್ಸ್, ನಾಟ್ ಓನ್ಲಿ ವುಮನ್ ಆಂಟ್ರಪ್ರಿನರ್ಸ್, ಎಲ್ಲ ಥರದ ಆಂಟ್ರಪ್ರಿನರ್ಸ್, ಹುಡುಗರು ಹುಡುಗಿರು ಎಲ್ಲರೂ ಸೇರಿ ಲೈಕ್ ಇಟ್ಸ್ ಅ ಸ್ಟಾರ್ಟಪ್ ಥರ ಮಾಡ್ತಾ ಇದ್ದಾರೆ. ಎಷ್ಟು ಏನೇನಾಗುತ್ತೆ, ಎಷ್ಟು ಖರ್ಚಾಗುತ್ತೆ, ಎಷ್ಟು ವೆಚ್ಚ ಆಗುತ್ತೆ ಎಲ್ಲನೂ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು MBA ಡಿಪಾರ್ಟ್ಮೆಂಟಲ್ಲಿ ಇದನ್ನು ನಡೆಸ್ತಾ ಇರೋದು. ಖಂಡಿತವಾಗ್ಲೂ ನೀವು ಯಾರಾದರೂ, ನಾನು ಆದಷ್ಟು ಟ್ರೈ ಮಾಡ್ತೀನಿ ಬೇಗ ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ನಿಮ್ಮೆಲ್ಲರಿಗೂ. ಆ್ಯಂಡ್ ಆದಷ್ಟು ಬೇಗ ಆದರೆ ನೀವು ಖಂಡಿತವಾಗ್ಲೂ ಬಂದು ವಿಸಿಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಎಲ್ಲ ಪೋಸ್ಟರ್ಸಲ್ಲಿ ಎಲ್ಲರೂ ಮೆನ್ಷನ್ ಮಾಡಿರ್ತೀನಿ. ನೀವು ಕೂಡ ಬನ್ನಿ, ಹಾರೈಸಿ ನಮ್ಮ ಸ್ಟಾಲ್ನ ಆ್ಯಂಡ್ ವಿಶ್ ಮಾಡಿ ನಮ್ಮ ಸ್ಟಾಲ್ಗೆ ಅಷ್ಟೇ. ಗೈಸ್ ಬೇಸಿಕಲಿ ನೋಡಿ, ನನ್ನ ಕ್ಲಾಸ್ಮೇಟ್ ಬಲೂನ್ ಉತ್ತವ್ರೆ, ಇವಳು ಹೋಯ್ತು ಇಟ್ಕೊಳ್ಳೆ. ಏನ್ ಹೇಳ್ತೀರಾ ಆಂಟ್ರಪ್ರಿನರ್ ವೀಕ್ಗೆ? ನಾವು ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತಿದೀವಿ. ನಮ್ಮ ಕಾಲೇಜಲ್ಲಿ ಏನೇನು ಆಗ್ತಿದೆ ಅಂತ ಜನಕ್ಕೆಲ್ಲ ಗೊತ್ತಾಗದ್ ಬೇಡವಾ? ಅದಕ್ಕೆ ವ್ಲಾಗ್ ಮಾಡ್ತಿದೀವಿ. ಇವ್ರಿಬ್ರು ಪಾಪ ಬಲೂನ್ ಉತ್ತವ್ರೆ. ಹಾಯ್ ಹೇಳಿ ನನ್ನ ವ್ಲಾಗಿಗೆ ಅಟ್ಲೀಸ್ಟ್. ಹಾಯ್ ನನ್ನ ಕ್ಲಾಸ್ಮೇಟ್ಸ್ ಚಂದನ್, ಲೋಕೇಶ್, ಸಹನಾ, ರಾಜಶ್ರೀ, ಅರ್ಚನಾ ಗೈಸ್ ಅಂಡ್ ದಿಸ್ ಇಸ್ ಮೀ. ಆಮೇಲೆ ನಮ್ಮ ಸ್ಟಾಲ್ ತೋರ್ಸೋಕ್ಕಾಗುತ್ತೋ ಇಲ್ವೋ, ನಾನು ಬೇಸಿಕಲಿ ಇವಾಗಲೇ ನಮ್ಮ ಸ್ಟಾಲ್ನ ತೋರಿಸ್ಬಿಡ್ತೀನಿ. ಅಂದು ನಮ್ಮ ಸ್ಟಾಲ್ ನಂಬರ್ ಬಂದು 7 ಅನಿಸುತ್ತೆ, ಐ ಡೋಂಟ್ ನೋ. ಆಯುಷ್ 7 stars ಅಂತ ಅದು. 27, 28, 29 August ನಡೆಯುತ್ತೆ. ಆ್ಯಂಡ್ ನಮ್ಮ ಸ್ಟಾಲ್ ಇಲ್ಲೇ ಇರುತ್ತೆ, ಖಂಡಿತವಾಗ್ಲೂ ಬನ್ನಿ. ಯಾರಾದರೂ ಇದ್ದರೆ ಡೆಕೋರೇಟ್ ಮಾಡಿದ್ದಾರೆ ನಮ್ಮ ಸೀನಿಯರ್ಸ್ ಎಲ್ಲ ನಮ್ಮ ಸ್ಟಾಲ್ನ. ಅಂದರೆ ಅವ್ರ ಸ್ಟಾಲಲ್ಲಿ ನಾನು ಹೈಯರ್ ಆಗಿದ್ದೀನಿ ಆ್ಯಸ್ ಎ ಎಂಪ್ಲಾಯಿ ಆಗಿ ನಾನು. ಆ್ಯಂಡ್ ಇಲ್ಲಿ ಈ ಥರ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ಗಾಯ್ಸ್ ಅಲ್ಲಿ ನೋಡಿ ಯಾರೋ ಹೆಂಗೆ ಡೆಕೋರೇಷನ್ ಮಾಡಿದ್ದಾರೆ. ಫುಲ್ ಇಲ್ಲಿ ನೋಡಿ ಅಂದರೆ ಇಲ್ಲಿ ಬೇಸಿಕಲಿ ಹೆಂಗೆ ಮಾಡಿದ್ದಾರೆ ಅಂದರೆ ಸಕ್ಕತ್ತಾಗಿ ಮಾಡಿದ್ದಾರೆ. ಲೈಕ್ ಚಿಪ್ ಇರುತ್ತಲ್ಲ, ಕಾಯ್ದು ಚಿಪ್ಪು, ಅದರಿಂದ ಪೇಂಟಿಂಗ್ ಮಾಡಿ ಅದಕ್ಕೆಲ್ಲ ಲೀವ್ಸ್ ಬಿಟ್ಟು ಲೈಕ್ ವೇಸ್ಟ್ ಇಂದ ಹೆಂಗೆ ಯೂಸ್ ಮಾಡ್ಬೋದು ಕ್ರಿಯೇಟಿವ್ ಆಗಿ ಅನ್ನೋದನ್ನ ಅದನ್ನು ಆಮೇಲೆ ಆ್ಯಕ್ಚುಲಿ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ಗೈಸ್. ಬೇಸಿಕಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಆ್ಯಂಡ್ ಇಲ್ಲಿ ನಮ್ಮ ಟೀಮ್ ಅವರು ಎಲ್ಲ ಫುಲ್ ಕೆಲಸ ಮಾಡ್ತಾರೆ ಗೈಸ್, ಪಾಪಾಚಿ ಎಲ್ಲರೂ. ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಕಾಯಿ ಚಿಪ್ಪಿಂದ ಇದಕ್ಕೆಲ್ಲ ನೀಟಾಗಿ ಕಲರ್ ಮಾಡಿ ಈ ಥರ ಎಲ್ಲ ಹಿಂಗೆ ಅದಕ್ಕೆ ಎಲೆಗಳಾಕಿ ಚೆನ್ನಾಗಿ ಬಿಟ್ಟವ್ರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಫುಲ್ ಎಂಟ್ರೆನ್ಸ್ ತನಕ ಚೆನ್ನಾಗಿದೆ ಅಲ್ವಾ? ನಮ್ಮ ಕಾಲೇಜ್ ಹೆಂಗೆ ಕಾಣ್ತಾ ಇದೆ? ಚೆನ್ನಾಗಿ ಕಾಣ್ತಿದೆ. ನಮ್ಮ ಸ್ಟಾಲ್ ರೆಡಿ ಆಯಿತು. ಆ್ಯಂಡ್ ಅಲ್ಲಿ ಎಲ್ಲ ಬಟ್ಟೆ ಇಟ್ಟಿದ್ದಾರೆ, XL, S, XL ಇದು ಇಲ್ಲೇನೋ ಇಟ್ಟಿದ್ದಾರೆ ಗೆಸ್, ಅದು ಬಿಟ್ಟು ಅಥವಾ ಟೇಪ್ ಕಟ್ತಾ ಇದ್ದಾರೆ. ಇಲ್ಲಿ ಬಂದು ಟೇಪ್ ಕಟಿಂಗ್ ಆಯಿತು ಇನಾಗ್ರೇಷನಿಂದ. ತುಂಬಾ ಖುಷಿ ಆಯಿತು. ನಮ್ಮ ಕಾಲೇಜಲ್ಲಿ ಫಸ್ಟ್ ಟೈಮ್ ನಾನು ನಮ್ಮ MBA ಡಿಪಾರ್ಟ್ಮೆಂಟಲ್ಲಿ ಈ ಥರ ಎಲ್ಲ ನೋಡ್ತಿರೋದು ನಮ್ಮ ಆಂಟ್ರಪ್ರಿನರ್ಸ್ ವೀಕಲ್ಲಿ. ನೀವು ಯಾರು ಖಂಡಿತವಾಗ್ಲೂ ನಮ್ಮ ತುಮಕೂರು ಯೂನಿವರ್ಸಿಟಿ ಸುತ್ತಮುತ್ತ ಇದ್ದರೆ, ಅದು ತುಮಕೂರಲ್ಲೇ ಇದ್ದರೆ ಖಂಡಿತವಾಗ್ಲೂ ಬನ್ನಿ, ವಿಸಿಟ್ ಮಾಡಿ ನಮ್ಮ ಸ್ಟಾಲ್ಸ್ಗೆ, ಅಥವಾ ಎಲ್ಲ ಸ್ಟಾಲ್ಗೂ ಬಂದು ವಿಸಿಟ್ ಮಾಡಿ, ಹಾರೈಸಿ ಆ್ಯಂಡ್ ಪ್ರಾಫಿಟ್ ಮಾಡಿ ಎಲ್ಲ ಸ್ಟಾಲ್ಸ್ಗೂ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ನಮ್ಮ ಎಲ್ಲ ಗೆಸ್ಟ್ಗಳನ್ನ ಆಗಲಿ ಎಲ್ಲರನ್ನೂ ಕೂಡ ಜಸ್ಟ್ ಫ್ಲ್ಯಾಶ್ ಮಾಬ್ ಡ್ಯಾನ್ಸ್ ಥರ ಮಾಡಿ ವೆಲ್ಕಮ್ ಮಾಡಿದ್ರು ಎಲ್ರೂ. ಆ್ಯಂಡ್ ಚೆನ್ನಾಗಿ ಮಾಡಿದ್ರು ಕೂಡ ಅವರು ಕೂಡ ಡ್ಯಾನ್ಸ್. ಲೈಕ್ ವಿತಿನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಕೂಡ ಅವರು ಕೂಡ ಕಲಿತು ಡ್ಯಾನ್ಸ್ ಮಾಡಿದ್ದು ಎಲ್ಲರೂ ಸಹ. ಆ್ಯಂಡ್ ಇಲ್ಲಿ ತುಂಬ ಜನ ಸ್ಟಾಲ್ಸ್ ಇಟ್ಟಿರ್ತಾರೆ. ಇಲ್ಲಿ ಯಾರಿಗೆ ಪ್ರಾಫಿಟ್ ಆಗುತ್ತೆ, ಯಾರಿಗೆ ಲಾಸ್ ಆಗುತ್ತೆ ಅಂತ ಸಹ ಗೊತ್ತಿರಲ್ಲ. ಇದು ನಮಗೆ ಒಂದು
ಸ್ಟೆಪ್ಪಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಒಂದು ಬಿಸ್ನೆಸ್ ಮಾಡ್ತೀವಿ ನಾವು ಅಂತ ಇದ್ದರೆ ಖಂಡಿತವಾಗ್ಲೂ ಒಂದು ಫ್ಯೂಚರಲ್ಲಿ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಹಾಕಬೇಕು, ಹೆಂಗೆ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಪ್ರಾಫಿಟ್ ತೊಗೋಬೇಕು, ಎಲ್ಲಿ ಲಾಸ್ ಆಗುತ್ತೆ ನಮಗೆ ಅನ್ನೋದೊಂದು ಗೊತ್ತಾಗುತ್ತೆ. ಅಥವಾ ಯಾವ್ಯಾವ ಕಡೆ ಎಲ್ಲೆಲ್ಲಿ ಏನೇನು ಖರ್ಚು ವೆಚ್ಚ ಅನ್ನೋದು ಕೂಡ ತುಂಬಾ ಗೊತ್ತಾಯಿತು ನನಗೆ. ಜಸ್ಟ್ 1 ಡೇಯಲ್ಲೇ ಗೊತ್ತಾಯಿತು ನಮಗೆ. ಆ್ಯಂಡ್ ಇನ್ನು 2 ಡೇಸ್ ಕೂಡ ಇರುತ್ತೆ. ಖಂಡಿತವಾಗ್ಲೂ ಬನ್ನಿ ಎಲ್ಲರೂ ಆ್ಯಂಡ್ ಶಾಪ್ ಮಾಡಿ, ಅದರಲ್ಲಿ ನಮ್ಮ ಶಾಪ್ಗೆ ಶಾಪ್ ಮಾಡಿ, ಪ್ರಾಫಿಟ್ ಮಾಡಿ. ವಿನಾಯಕ ಪ್ರಭುರ ಪ್ರಥಮ ತುಲ ಲೈಕ್ ಗಿಡಕ್ಕೆ ನೀರು ಹಾಕೋದ್ರಿಂದ ಒಂದು ಚಿಕ್ಕ ಪ್ಲ್ಯಾಂಟ್ಗೆ ಇನಾಗ್ರೇಟ್ ಮಾಡಿದ್ರು ನಮ್ಮ ಈ ಫಂಕ್ಷನ್ನ. ಅದನ್ನು ತುಂಬ ಖುಷಿ ಆಯಿತು. ಲೈಕ್ ಗ್ರೀನ್ರಿಯಿಂದ ಮಾಡಿದ್ರು ಅಂತ. ನೋಡಿ ನಮ್ಮ ಹತ್ರ ಅಗರಬತ್ತೀಸ್ ಇದೆ, ಮತ್ತೆ ಕ್ಲಾತಿಂಗ್ಸ್ ಇದೆ, ಎಲ್ಲ ಥರದ ಬ್ರ್ಯಾಂಡೆಡ್ ಕ್ಲಾತಿಂಗ್ಸ್ ಇದೆ, ಹಾಗೆ ನಂದಿನಿ ಪ್ರಾಡಕ್ಟ್ಸ್ ಇದೆ. ಸೊ ಪರ್ಚೇಸ್ ಮಾಡಿ, ಸಪೋರ್ಟ್ ಮಾಡಿ ಸರ್, ಇನಾಗ್ರೇಟ್ ಮಾಡಿ. ಮಕ್ಕಳಿಗೆಲ್ಲ ಕಳಿಸ್ತೀರಪ್ಪ? ಶ್ಯೂರ್ ಸರ್, ಖಂಡಿತವಾಗ್ಲೂ ಕಳಿಸಿ. ಇದನ್ನು ಕೂಡ ಬಿಲ್ ಹಾಕೋ. ಪರವಾಗಿಲ್ಲ, ಅಮೌಂಟ್ ಹೇಳಿ. ಯಾರ್ದು ಸ್ಟಾಲ್ ಇದು? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ತಗೊಂಡ್ರಾ? ನೈಸ್, ಥ್ಯಾಂಕ್ ಯು. ಇವರು ಮಶ್ರೂಮ್ ಬಿರಿಯಾನಿ ಸರ್ವ್ ಮಾಡಿದ್ದಾರೆ. ಹೆಂಗಿದೆ ಟೇಸ್ಟು? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಹಾನೆಸ್ಟ್ ರಿವ್ಯೂ ಹೇಳ್ಬೇಕು ನೀವು. ಚೆನ್ನಾಗಿದೆಯಾ? ಥ್ಯಾಂಕ್ ಯು ಸೋ ಮಚ್. ಹೆಂಗಿದೆ ರಿವ್ಯೂ? ಚೆನ್ನಾಗಿದೆಯಾ? ಹೆಂಗಿದೆ ಸರ್? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಹೇಗಿದೆ? ಚೆನ್ನಾಗಿದೆಯಾ? 5ಗೆ ಎಷ್ಟು ಕೊಡ್ತೀರಾ ನೀವು? ಓಕೆ, ತಿಂದ್ಬಿಟ್ಟು ಹೇಳಿ. ಹೆಂಗಿದೆ? ತಿಂತಿದ್ದೀರಲ್ಲ? ಚೆನ್ನಾಗಿದೆಯಾ? ಥ್ಯಾಂಕ್ ಯು. ತಿಂದ್ರಾ? ಹೆಂಗಿದೆ? ಓಕೆ ಓಕೆ, ಥ್ಯಾಂಕ್ ಯು. ಮ್ಯಾಮ್ನ ಕೇಳೋಣ ಬನ್ನಿ ರಿವ್ಯೂಸ್ ಹೆಂಗಿದೆ ಅಂತ. ಮ್ಯಾಮ್ ರಿವ್ಯೂ ಹೆಂಗಿದೆ ಹೇಳಿ. ನೈಸಾ? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಥ್ಯಾಂಕ್ ಯು ಮ್ಯಾಮ್. ನೀವು ಹೇಳಲಿಲ್ಲ. ಥ್ಯಾಂಕ್ ಯು. ಬೇಸಿಕಲಿ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಟಿವಿಗೆ. ಆ್ಯಂಡ್ ನೈಸ್ ಮಾಡ್ತಾ ಇದ್ದಾರೆ. ನೀವು ಏನಾದರೂ ಇದ್ದರೆ ನಮ್ಮ ಸ್ಟಾಲ್ಸ್ಗೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ನಮ್ಮ ಸ್ಟಾಲ್ಗೆ. ನಮ್ಮ ಸ್ಟಾಲ್ ಹಿಂಗಿದೆ. ನಮ್ಮ ಲೆಕ್ಚರರ್ಸ್ ಕ್ವಾಲಿಟಿ ಮಾತ್ರ 100% ಇದೆ. ಯಾವುದು ಬುಕ್ಕಿಂಗ್ಸ್ ಬರಲ್ಲ. ಇಲ್ಲಿ ಫ್ರೀಯಾಗಿ ಕೊಡಬೇಕು ನೀವು. ನನಗೆ ಏನು ಫ್ರೀಯಾಗಿ ಕೊಡ್ತೀರಾ ಹೇಳಿ ಗೈಸ್? ಏನು ಫ್ರೀಯಾಗಿ ಕೊಡ್ತೀರಾ? ನಿಮ್ಮ ಅಂಗಡಿಯಲ್ಲಿ ಏನಿದೆ? ನಿಮ್ಮ ಅಂಗಡಿ ಹೆಸರೇನು? ಏನು ಫ್ರೀ? ನೋ ನೋ ನೋ, ನಾವು ಕನ್ನಡದಲ್ಲಿ ಹೇಳ್ತೀವಿ. ನಮ್ದು ಪ್ರೀತಿ ಫ್ರೀಯಾಗಿ ಕೊಡ್ತೀವಿ ನಿಮಗೆ ಫುಲ್. ಇನ್ನು ನಿಮ್ಮ ಅಂಗಡಿ ಹೆಸರೇನು ಬೇಸಿಕಲಿ? 5 ಕೇಕ್ಸ್. ಓಕೆ ಓಕೆ. ಏನು ಮಾಡ್ತಾ ಇದ್ದೀರಾ? ಬನ್ ಮಸಾಲ, ರಸ್ಮಲೈ. ರಸ್ಮಲೈ ನಂದೇ ಐಡಿಯಾ ಗೈಸ್, ನಂದೇ. ನೋಡಿ ನೋಡಿ. ನೋ ಗೈಸ್, ನಾನು ಯೂಟ್ಯೂಬ್ ಅಲ್ಲಿ ಮಾಡಾಕಿರೋದು ಗೈಸ್, ನಮ್ದೇ. ನೋಡಿ ಪಾಪ ಚೂರು ಬೇರೆ ತರ. ಬನ್ ಮಸಾಲ ಟ್ರೈ ಮಾಡ್ರಿ ಮ್ಯಾಮ್. ಚೆನ್ನಾಗಿ ಬಿಸ್ನೆಸ್ ಆಗ್ಲಿ. ಆಲ್ ದ ಬೆಸ್ಟ್. ಓಕೆ, ಜಾಸ್ತಿ ಪ್ರಾಫಿಟ್ ಮಾಡಿ. ಬನ್ನಿ ಸರ್, ಬನ್ನಿ ನೀವು ನಾಳೆ ನಾಡಿದ್ದು. ಶೋರ್ ಬರ್ತೀನಿ. ಆಲ್ ದ ಬೆಸ್ಟ್. ಈಗ ಜಸ್ಟ್ ಊಟ ಮಾಡಿದೆ ಅದಕ್ಕೆ. ಈಗ ಊಟ ಮಾಡಿದೆ ಅದಕ್ಕೆ. 5 ಗಂಟೆ ತನಕ ಇರ್ತೀವಲ್ಲ, ಬರ್ತೀನಿ ಖಂಡಿತ. ಗೈಸ್, ನಮ್ಮ ಸ್ಟಾಲವರೆಲ್ಲ ನೋಡಿ ಹೆಂಗ್ ತಿಂತವ್ರೆ. ಎಲ್ಲ ತಿಂತವ್ರೆ, ಫುಲ್ ಬಿಸಿ. ಹೆಂಗಿದೆ ಮಶ್ರೂಮ್ ಬಿರಿಯಾನಿ? ಮಾರೋರೆ ನಾವು ಅಂತ. ಅದೇ ಹೆಂಗಿದೆ ಹೇಳಿ.
ಟೇಸ್ಟ್ ಮಾಡಿ. ಚೆನ್ನಾಗಿದ್ಯಾ? ಖಾಲಿಯಾಗಿದೆ, ಕಡಿಮೆ ಇದೆ ಮಶ್ರೂಮ್ ಬಿರಿಯಾನಿ. ಬೇಗ ಬೇಗ ಬಂದವ್ರಿಗೆ ಮಾತ್ರ. ಬರ್ತೀಯಾ ನೀನು ನಮ್ಮ ಟೀಮಿಗೆ? ಎಸ್, ಬಂದಿದ್ದೀನಿ, ಅದಕ್ಕೆ ತಗೊಳಕ್ಕೆ. ಈಗ ಖಾಲಿನಾಗಿದೆ, ನಾಳೆ ಮಾತ್ರ ಮಿಸ್ ಮಾಡಬೇಡಿ. ಸಖತ್ತಾಗಿದೆ, ಇಷ್ಟು ಬೇಗ ಖಾಲಿ ಆಗಿದೆ ಮಶ್ರೂಮ್ ಬಿರಿಯಾನಿ ಅಂತೂ. ಶಾಖ ಹೆಂಗಿದೆ ಎಕ್ಸ್ಪೀರಿಯನ್ಸ್? ಅಂಡ್ ಗೈಸ್ ನಮ್ಮ ಬಟ್ಟೆ ಸೇಲ್ ಆಗ್ತಿದೆ ನೋಡಿ. ಗೈಸ್ ನಮ್ಮ ಬಟ್ಟೆ ಸೇಲ್ ಆಗ್ತಿದೆ ನೋಡು. ನಿಂಗೆ ಯಾವ ಬಟ್ಟೆ ಬೇಕು? ತುಂಬಾ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಇಷ್ಟ ಆಗಿದೆ. ಆಕ್ಚುಲಿ ಇದು ಒಂದು ತಗೊಂಡ್ಬಿಡ್ತೀನಿ ಅನ್ಸ್ತಿದೆ. ಡಿಸೈನ್ಸ್ ತುಂಬಾ ಇಷ್ಟ. ನಮ್ಮ ಮ್ಯಾಮ್ ಸ್ಟಾಲ್ಗೆ ಹೋಗ್ತಿದೀವಿ. ಮ್ಯಾಮ್ ನಿಮ್ ಸ್ಟಾಲ್ ಹೆಸರು ಹೇಳಿ. ಸ್ಟಾಲ್ ಹೆಸರು ಹೇಳಿ ಮ್ಯಾಮ್. ಏನೋ ಕ್ರಂಚಿ ಕಾರ್ನ್ ಅಂತೆ ಗೈಸ್. ಮ್ಯಾಮ್ ಸ್ಟಾಲ್ಗೆ ಹೋಗೋಣ ಬನ್ನಿ. ಏನಿದೆ ನೋಡೋಣ ಇವ್ರ ಸ್ಟಾಲಲ್ಲಿ. ಕ್ರಾಕ್ಸ್ ಎಲ್ಲ ಇಟ್ಟಿದ್ದಾರೆ ಇವ್ರ ಸ್ಟಾಲಲ್ಲಿ. ನೈಸ್. ಎಷ್ಟು ಸ್ಲಿಪ್ಪರ್ಸ್ ಎಲ್ಲ? ಒಂದೊಂದು ರೇಟ್ ಇದೆಯಾ? ಸ್ಟಾರ್ಟಿಂಗ್ 150. ಚೆನ್ನಾಗಿದೆ. ಇಯರಿಂಗ್ಸ್ ಎಲ್ಲ ಎಷ್ಟು? 50 ಓಕೆ ಚೆನ್ನಾಗಿದೆ. ಗಣೇಶ ಇಟ್ಟಿದ್ದಾರೆ. ಎಲ್ಲಿದೆ? ಓ ನೈಸ್ ಗೈಸ್ ನೋಡಿ, ಗಣೇಶ ಇಟ್ಟಿದ್ದಾರೆ. ದೇವ್ರಿಗೆ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ ಅಲ್ವಾ? ಚೆನ್ನಾಗಿದೆ. ಡಿಫ್ರೆಂಟಾಗಿದೆ. ಹೋಮ್ ಮೇಡ್. ನೈಸ್. ಏನೇನು ಇಟ್ಟಿದ್ದೀರಾ? ಇದು ಕೊಬ್ಬರಿ ಮಿಠಾಯಾ? ಮತ್ತೆ ಬೆಲ್ಲದ್ದಾ? ಬೆಲ್ಲದ ಅದೇ. ನಾನು ಇದನ್ನ ಯಾವಾಗಲೂ ತಗೋತಿದ್ದೆ ಗೈಸ್. ನೋಡ್ಬಿಟ್ಟು ನೈಸ್. ನೀವು ಯಾರಾದ್ರೂ ಖಂಡಿತವಾಗ್ಲೂ ಯೂನಿವರ್ಸಿಟಿ ಹತ್ರ ಇದ್ರೆ ಬಂದು 3 days ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಗೈಸ್. ಮ್ಯಾಮ್ ನಿಮ್ಮ ಟೀಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಜಾಸ್ತಿ ಪ್ರಾಫಿಟ್ ಬರಲಿ. ಓಕೆ ಡನ್. ಬನ್ನಿ ಗೈಸ್, ನೆಕ್ಸ್ಟ್ ಸ್ಟಾಲ್ನ ನೋಡೋಣ ಯಾವ್ದು ಏನೇನು ಇಟ್ಟಿದ್ದಾರೆ ಅಂತ. ಸೊ ಬೇಸಿಕಲಿ ಇಲ್ಲೇನೋ ನ್ಯಾಚುರಲ್ ಆಯಿಲ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಲೆಟ್ ಮೀ ಸಿ ಇದೆಲ್ಲ ಏನು ಅಂತ. ಏನಿದು? ಕೋಆಪರೇಟಿವ್ ಸೊಸೈಟಿ ನ್ಯಾಚುರಲ್ ಆಯಿಲ್ ಡಿಸ್ಟ್ರಿಬ್ಯೂಟರ್ ಅಂತ ಗೈಸ್. ನೋಡಿ ಆಯಿಲ್ಸ್ ಇಟ್ಟಿದ್ದಾರೆ. ಏನು ಅನಿಸ್ತಿದೆ ಮಾನ್ಸ? ಹಾನೆಸ್ಟಾಗಿ ಹೇಳು, ಹೆಂಗೆ ಅನಿಸಿದೆ ಆಂಟ್ರಪ್ರಿನರ್ಗೆ? ಚೆನ್ನಾಗಿ ಅನಿಸ್ತಿದೆ. ಇನ್ನೂ ಸ್ವಲ್ಪ ದುಡ್ಡು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನೀನು ಯಾಕೆ ದುಡ್ಡು ಕೊಡ್ತೀಯ ಬ್ರೋ? ನಾನು ಕೊಟ್ಟಿಲ್ಲ, ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡು ಬೈ ಸ್ಟಾಲಲ್ಲಿ ನೋಡ್ಕೊಂಡು ಬರೋಣ ಏನೇನಿದೆ ಅಂತ. ಗೈಸ್ ಇಲ್ಲಿ ನೋಡಿ, ಯಾರು ಇಲ್ವೇ ಇಲ್ಲ ಈ ಅಂಗಡಿ ಒಳಗೆ. ಮ್ಯಾಮ್ ಯಾರು ಇಲ್ವೇ ಇಲ್ಲ. ಇಲ್ಲೇನು ಏನಿದು? ಏನದು? ಕ್ಲಿಪ್ಸ್, ಹೇರ್ ಕ್ಲಿಪ್ಸ್. ಇದು ಅದು ಅದು ಹ್ಯಾಂಡ್ ಮೇಡ್ಸಾ? ಒಂದೇ ಫೋಟೋ ಫ್ರೇಮ್. ಹಾಂ ಓಕೆ. ನಮ್ಮ ಮ್ಯಾಮ್ಸ್ ಎಲ್ಲೋದ್ರು, ನಮ್ಮ ಹಿಂಗೇನೆ ಬರ್ತಾರೆ. ಮ್ಯಾಮ್ ಇಲ್ಲೇನು ತಿನ್ನಕ್ಕೆ ಬಂದಿದ್ದೀರಾ ಮ್ಯಾಮ್? ಹಾಯ್. ಮಜ್ಜಿಗೆ ಸರ್ವ್ ಮಾಡ್ತಿದ್ದಾರೆ ಗೈಸ್. ಮಜ್ಜಿಗೆ, ಮಸಾಲ ಮಜ್ಜಿಗೆ. ಮ್ಯಾಮ್ ಕುಡಿದ್ಬಿಟ್ಟು ಹೆಂಗಿದೆ ಹೇಳಿ ನೋಡೋಣ. ಚೆನ್ನಾಗಿದೆಯಾ? ಚೂರು ಉಪ್ಪಬೇಕಾ? ಸಾಕಾ? ಮ್ಯಾಮ್ ನೀವು ಕುಡಿಯಲ್ವಾ ಮಜ್ಜಿಗೆ? ಕುಡಿದ್ರಾ? ಏನೋ ಮಾಡ್ತಾ ಇದ್ದಾರೆ ಗೈಸ್. ನೆಕ್ಸ್ಟ್ ನೋಡೋಣ ಬಾ. ಹಾಂ ತೋರಿಸ್ದೆ ಅದು ಗೈಸ್. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಸೊ ನೆಕ್ಸ್ಟ್ ಸ್ಟಾಲ್ ನೋಡುವ ಬನ್ನಿ, ಯಾವ್ಯಾವ ಸ್ಟಾಲಲ್ಲಿ ಏನೇನಿದೆ ಅಂತ. ಏನು ಮಾಡ್ತಿದ್ದೀರಾ? ಏನು ಮಾಡಿದ್ದೀರಾ ನಿಮ್ಮ ಸ್ಟಾಲಲ್ಲಿ? ಬನ್ನಿ ಬರ್ತಾ ಇದ್ದೀವಿ. ಏನು ಕೊಡ್ತೀಯಾ ಫ್ರೀಯಾಗಿ? ಇಂಬ್ಲಿ ಕೊಡ್ತೀವಿ. ಬೇಡಪ್ಪ, ನಿಮ್ಗೆ ಏನು ಬೇಕೋ ತಗೊಳ್ಳಿ. ನೋಡಿ ಎಲ್ಲ ಫ್ರೀಯಾಗಿ ಕೊಡಿ, ಎಲ್ಲ ತಗೊಂತೀನಿ. ಎಲ್ಲ ಫ್ರೀಯಾಗಿ ತಗೊಂಡೋಗ ಆಯ್ತಾ? ಶೋರ್. ಒಳಗೆ ಬರ್ಬೋದಾ? ಬನ್ನಿ. ನೈಸ್. ಗಮ್ ಅಂತಿದೆ ಪ್ರಾಡಕ್ಟ್ಸ್ ಅಲ್ವಾ? ವಾವ್ ನೈಸ್. ನಾನಂತೂ ನಂಬಲ್ಲ ನೀನು. ಕೇಳಪ್ಪ, ನೀನಾ? ನಾನು ಅವಳು ಸೇರ್ಕೊಂಡು ಕೇಳೋಣ. ಅದನ್ನೇ ಹೇಳಿದ್ದು ನಾನು. ಅವಳಂತೂ ಮಾಡೋ ಸೀನೇ ಇಲ್ಲ, ಬರೀ ಡವು. ನಾನು ನೋಡಿದ್ದೀನಿ, ಈಗ ನೀನು ನೋಡ್ತಿಲ್ಲ. ಚೆನ್ನಾಗಿ ಮಾಡಿದ್. ಓ ಆಯ್ತಮ್ಮ, ಚೇಂಜ್ ಆಗಿರ್ತಾರೆ. ಓಕೆ ಗೈಸ್, ಥಾರ್ ಇದೆ ನೋಡಿ, ಥಾರ್. ನೆಕ್ಸ್ಟ್ 5 ಡೋಸ್ ಥಾರ್ ನೋಡೋಣ ನಾವು. ನಿನ್ ಶಾಪ್ ಅಲ್ವಾ?
ನಿಮ್ಮ ಶಾಪ್ ತೋರಿಸಲ್ವಾ? ಏನೇನಿದೆ ನಿಮ್ಮ ಶಾಪ್ ಸ್ಪೆಷಲ್? ನಮ್ಮ ಶಾಪಲ್ಲಿ ಬರೀ ಎಲ್ಲ ಬಾಯ್ಸ್ ಇದ್ದಾರೆ ಗರ್ಲ್ಸ್. ಅವರು ಮೇನ್ ಹೆಡ್ ಅಂತ ಕರೀತಾರೆ ಎಲ್ಲಾರ್ನು. ಇಲ್ದಿರೋ ಐಟಮ್ಸ್ನೆಲ್ಲ ಕರೀತಾರೆ. ಏನು ಅವ್ರ ಹೆಸರು? ಏನು ಅವ್ರ ಹೆಸರು? ರಾಮ್. ಬಿರಿಯಾನಿ ಕರೀತಾರೆ, ಕಬಾಬ್ ಕರೀತಾರೆ. ಓನ್ಲಿ ಏನಿದೆ ಅದನ್ನ ಹೇಳಿ. ಅಲ್ಲೆಲ್ಲದ್ರಲ್ಲಿ ಇವರೊಬ್ಬರೇ ಸೀರಿಯಸ್ ಪರ್ಸನ್ ಅಂದ್ರೆ. ಹೌದಾ? ಏನಂತ ಅವ್ರ ಹೆಸರು? ರೋಹನ್ ಅಂತನಾ? ಓಕೆ, ಆಲ್ ದ ಬೆಸ್ಟ್. ಚೆನ್ನಾಗಿ ಪ್ರಾಫಿಟ್ ಮಾಡಿ ನಿಮ್ಮ ಟೀಮ್ಗೆ ಗೈಸ್. ನಾನು ಹೆಲ್ಪ್ ಮಾಡಿದ್ದೀನಿ ಗೈಸ್, ಎಲ್ಲರ ಟೀಮ್ಗೂ ಹೆಲ್ಪ್ ಮಾಡಿದ್ದೀನಿ ಇದನ್ನೆಲ್ಲ ತೊಗೊಂಡು ಬರೋಕ್ಕೆ. ಇವರಿಗೆ ಚೆನ್ನಾಗಿ ಸೇಲ್ ಆಗಲಿ. ನಮ್ಮ ಟೀಮಲ್ಲಿ ಫುಲ್ ಏನಂತಾರೆ ಮೇಡಮ್, ನಿಮಗೇನು ಬೇಕು? ಹಾರ್ಡ್ ವರ್ಕಿಂಗ್. ನಮಗೆ ನಾವೇ ಇದನ್ನೆಲ್ಲ ತಂದ್ಕೊಟ್ಟಿರೋದು ಸರ್. ಹೌದು ಸರ್. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಊಟ ಟೈಮ್ ಆಯ್ತು. ನಮ್ದು ಊಟ ಆಗೋಯ್ತು ಸರ್. ಎಣ್ಗಾಯಿ ಇದೆ, ಒಂದೇ ಇರ್ಲಿ ಸರ್, ಟೇಸ್ಟ್ ನೋಡಿದೆ ತುಂಬಾ ಚೆನ್ನಾಗಿತ್ತು. ಹಾರ್ಡ್ ವರ್ಕಿಂಗ್ ಏನೋ ಹಾರ್ಡ್ ವರ್ಕಿಂಗ್ ಪರ್ಸನ್, ತುಂಬಾ ಶ್ರಮ. ತುಕ್ಕಿಡುವುದಕ್ಕಿಂತ ದುಡಿದು ಸವೆಯುವುದು ಲೇಸಿ ಎಂದು ನಮ್ಮ ಸ್ಥಾನದಲ್ಲಿ ಕೆಲಸ ಮಾಡ್ತಿರೋ ಮನುಷ್ಯ ಅಂದ್ಮೇಲೆ ದುಡಿಬೇಕಂತೆ, ನೀರ್ ಅಂದ್ಮೇಲೆ ಅರಿಬೇಕಂತೆ, ಕುಂತ್ರೆ ಮನುಷ್ಯ ಗೆಡ್ತಾನಂತೆ, ನಿಂತ್ರೆ ಮನುಷ್ಯ. ಅವಲಿಂದ ಅಲ್ಲಿ ಹೋಗಿ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಏನೇನೋ ಇಟ್ಟವ್ರೆ. ಜಾಮೂನ್ ಏನಿದು? ಇದಲ್ವಾ? ಸೀಬೆಕಾಯಿ, ಜೋಳದ ರೊಟ್ಟಿ. ಇದು ರವೆ ಉಂಡೆನಾ? ಮತ್ತೆ ಜಾಮೂನ್ ರವೆ ಉಂಡೆ, ಜಾಮೂನ್. ಪಾನಿಪುರಿ ಫ್ರೀಯಾಗಿ ಕೊಡ್ತೀರಾ? 20 ರೂಪೀಸ್ ಫ್ರೀಯಾಗಿ ಕೊಡ? ಫ್ರೀಯಾಗಿ ಯಾವ್ದಂದ್ರೆ ಇದು ಕೊಡ್ತೀವಿ ಬೇಕಿದ್ರೆ. ಏನು ಫ್ರೀಯಾಗಿ? ಪ್ರೋಟೀನ್ ಶೇಕ್. ನಂಗೆ ಬೇಡ, ನೋ ಥ್ಯಾಂಕ್ಸ್. ಒಳ್ಳೇದಾಗ್ಲಿ ನಿಮ್ಮ ಶಾಪ್ಗೆ, ಚೆನ್ನಾಗಾಗ್ಲಿ. ಅದನ್ನ ಹಾಕೋ, ಅದನ್ನ ಎಡಿಟ್ ಮಾಡ್ಬೇಡ. ಅವ್ರು ಹೇಳಿರೋದು ಇಲ್ಲೇ ರೆಕಾರ್ಡ್ ಆಗಿರುತ್ತೆ ಬಿಡು. ದಟ್ಸ್ ಓಕೆ ಗೈಸ್. ನೋಡಿ, ಯಾರು ಬೇಕಂದ್ರೆ ಬಂದು ತಗೊಳ್ಳಿ. ಎಷ್ಟಿದು ಹೇಳು? 50 ರೂಪಾಯಿ ತಾನೆ ಗೈಸ್? ಆಫರ್ 40 ರೂಪೀಸ್ ಕೊಡ್ತೀವಿ, ಬನ್ನಿ. ಲೀಟ್ ಪೊಟ್ಯಾಟೊ ಇಲ್ಲೇ ಇಟ್ಟಿದ್ಯಾ? ಆಲ್ ದ ಬೆಸ್ಟ್ ನಿಮ್ಮ ಇಡೀ ಟೀಮಿಗೆ. ಏನೇನೆಲ್ಲ ಮಾಡಿದ್ದೀರಾ ನಿಮ್ಮ ಟೀಮಲ್ಲಿ? ಇಲ್ಲ ಅಂತ ಕೇಳ್ಬೇಕು ಮೇಡಮ್, ನಾವು ಜೀವನದಲ್ಲಿ ನಾವು ಬದುಕಕ್ಕೆ ಮಾಡಿದ್ದೀನಿ. ಐ ಹೋಪ್ ಈ ಒಂದು ಸ್ಮಾಲ್ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ನೋಡ್ತಾ ಇದ್ದೀರಾ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಒಂದು ಸಬ್ಸ್ಕ್ರೈಬ್ ಆಗ್ತಿದ್ರೆ ತುಂಬಾ ಖುಷಿ ಆಗುತ್ತೆ ನನಗೂ ಕೂಡ. ಹಾಗೆ ಇನ್ನು 2 ಡೇಸ್ ಇರುತ್ತೆ ನಮ್ಮ ತುಮಕೂರು ಯೂನಿವರ್ಸಿಟಿಲಿ. ಬನ್ನಿ, ನಮ್ಮ ಸ್ಟಾಲ್ಸ್ನ ವಿಸಿಟ್ ಮಾಡಿ. ಹಾಗೆ ಎಲ್ಲರೂ ಸ್ಟಾಲ್ಸ್ನ ವಿಸಿಟ್ ಮಾಡಿ. ನಿಮಗೂ ಒಂದು ಅನುಭವ ಬರುತ್ತೆ ಮಕ್ಕಳು ಹೇಗೆ ಮಾಡ್ತಾರೆ ಅಂತ. ಬಾಯ್ ಬಾಯ್.